ಹುಬ್ಬಳ್ಳಿ ವಕೀಲರ ಹೋರಾಟಕ್ಕೆ ವಕೀಲರ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಗೆ ಹುಬ್ಬಳ್ಳಿ ವಕೀಲರ ಸಂಘದ ಮಹಿಳಾ ಸದಸ್ಯ ಅಂತ ಸವಿತಾ ವೆಹತಿ ಅವರು ಮೊನ್ನೆ 7ನೇ ತಾರೀಕಿನ ದಿವಸ ದೇವಗುಲ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ನಾಂದೇಡ್ ಗ್ರಾಮದ ಅಲ್ಲಿ ಹತ್ರ ದೇವಗುಲಕ್ಕೆ ಅಲ್ಲಿ ಹೋದಾಗ 7ನೇ ತಾರೀಕು ವಕಾಲತ್ ಹಾಕಿ ಹೊರಗಡೆ ಬಂದಾಗ ಒಬ್ರು ಕೇಸ್ ಇತ್ತು. ಆ ಸಿವಿಲ್ ಕೇಸಲ್ಲಿ ವಕಾಲತ್ ಹಾಕಿ ವಾಪಸ್ ಬರುವಾಗ ಕೋರ್ಟ್ ಕ್ಯಾಂಪಸ್ ಅಲ್ಲಿಯೇ ಒಬ್ಬ ಮಹಿಳಾ ಕಲ್ಯಾಣ ಇಲಾಖೆಯಿಂದ ಅಥವಾ ಮಹಿಳಾ ಇದರ ಲೀಡರ್ ಅಂತ ಹೇಳ್ಕೊಂಡ್ಬಂದು ನಮ್ಮ ವಕೀಲರಿಗೆ ಕುತ್ತಿಗೆ ಸಿಗ್ಲಿಕ್ಕೆ 5-6 ಜನ ಜೊತೆಗೆ ಬಂದಿದ್ದಾರೆ. ಇನ್ನೊಬ್ರು ಕಾರ್ ಕೀನ ತಗೊಂಡ್ರು. ಅವ್ರು ಇನ್ನೂ ಯೂನಿಫಾರ್ಮ್ ತೆಗ್ದಿರ್ಲಿಲ್ಲ. ವಕಾಲತ್ ಹಾಕಿ ಕೋರ್ಟಲ್ಲಿ ಕೇಸ್ ಮುಗಿಸಿ ಬಂದಾಗ ತಕ್ಷಣ ಅವ್ರಿಗೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕೋ ಜೊತೆಗೆ ಕೊಲೆ ಮಾಡುವಂತ ಪ್ರಯತ್ನ, ಕುತ್ತಿಗೆ ಕೊಲೆ ಮಾಡುವಂತ ಪ್ರಯತ್ನನೂ ಮಾಡಿದ್ರು. ಆ ಸಮಯದಲ್ಲಿ ತಕ್ಷಣ ಅವರನ್ನ ಬಿಡಿಸ್ಕೊಂಡು ದೂಡ್ ಬಿಟ್ಟು ಕೋರ್ಟಲ್ಲಿ ಈ ರೀತಿ ನನಗೆ ಮಾಡ್ತಾ ಇದೆ, ಕತ್ತಿ ಹೆಚ್ಚಲಿಕ್ಕೆ ಬಂದಿದ್ದಾರೆ ಅಂತ ಮಾನ್ಯ ನ್ಯಾಯಾಧೀಶರ ಮುಂದೆ ಕೂಡ ಹೋಗಿ ಹೇಳಿದಾಗ ತಕ್ಷಣ ಮಾನ್ಯ ನ್ಯಾಯಾಧೀಶರು ನೀವು ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾಗ ಅದನ್ನ MLC ಮಾಡಿಸ್ಬಿಟ್ಟು MLC ಮಾಡಿಸಿ ಕೋರ್ಟಲ್ಲಿ ಕೇಸ್ ಹಾಕಿದಾಗ FIR ಮಾಡಿಸಿದ್ದಾರೆ. FIR ಅನ್ನ ಮಾಡಿಸಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಪೊಲೀಸರು ಕೂಡ ಸೀರಿಯಸ್ ಆಗಿ ಕೊಲೆ ಪ್ರಕರಣವನ್ನು ದಾಖಲಿಸದೆ ಸಾದಾ ಪ್ರಕರಣವನ್ನ ಕೇವಲ ಕುತ್ತಿಗೆ ದೂಡ್ಲಿದ್ದಾರೆ ಅನ್ನೋದೊಂದು ಪ್ರಕರಣವನ್ನ ದಾಖಲಿಸ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಆದ್ರೂ ಕೂಡ ಅವರು ತಕ್ಷಣ ಮಹಿಳೆಯರು, ನಮ್ಮ ಮಹಿಳಾ ವಕೀಲರು ಕೂಡ ಧೈರ್ಯದಿಂದ ಅವ್ರನ್ನ ಎದುರಿಸಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮಾನ್ಯ ಕೋರ್ಟಿಗೂ ಕೂಡ ತಿಳಿಸಿದ್ದಕ್ಕಾಗಿ ಅಲ್ಲಿ ನಾಂದೇಡದ ವಕೀಲರ ಸಂಘಕ್ಕೂ ತಿಳಿಸಿದ್ರಿಂದ ನಾಂದೇಡದ ವಕೀಲರ ಸಂಘದವರು ತಕ್ಷಣ ಸೋಮವಾರ ದಿವಸ ಅಂದ್ರೆ 9ನೇ ತಾರೀಕು ಸೋಮವಾರ ದಿವಸ ಅಲ್ಲಿ ಅವರು ಸಂಪೂರ್ಣವಾದಂತ ಅವ್ರಿಗೆ ಮಾರಲ್ ಅಂದ್ರೆ ನೈತಿಕವಾದಂತಹ ಸಹಾಯವನ್ನು ಮಾಡೋ ಜೊತೆಗೆ ಅವ್ರ ಸಂಪೂರ್ಣ ಒಂದು ಕಾರ್ಯಕಲಾಪಗಳಿಂದ ಅವರು ನಾಂದೇಡದ ಬಾರ್ ಅಸೋಸಿಯೇಷನ್ ಕೂಡ ಬಂದ್ ಮಾಡಿ ಕಾರ್ಯಕಲಾಪ ಕೋರ್ಟ್ಲಿಂದ ದೂರ ಉಳಿದೋದು ಮಾಡಿದ್ದಕ್ಕೆ ತಕ್ಷಣ ನಮಗೆ FIR ನಿನ್ನೆ ಸಿಕ್ಕಿದ್ರಿಂದ ತಕ್ಷಣ ನಾವು ವಕೀಲರ ಮೂಲಕ ಕೇಳ್ಕೊಂಡಾಗ ಎಲ್ಲರೂ ಇವತ್ತಿನ ದಿವಸ JB ಕರೆದು ಹುಬ್ಬಳ್ಳಿ ವಕೀಲರ ಸಂಘ ಸಂಪೂರ್ಣ ಎಲ್ಲ ವಕೀಲರ ಅಭಿಪ್ರಾಯ ಸಹಮತದೊಂದಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾವು ನ್ಯಾಯಾಲಯದಿಂದ ಕಾರ್ಯಕಲಾಪಗಳನ್ನು ದೂರ ಇಳಿಬೇಕು. ನಮ್ಮ ಮಹಿಳಾ ವಕೀಲರ ಸದಸ್ಯರಾದಂತಹ ಮೇಲೆ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಬೇಕು. ಜೊತೆಗೆ ಅವರಿಗೆ ಸಣ್ಣ ಕೇಸ್ ಏನ್ ಹಾಕಿದಾರಲ್ಲ 307 ಕೊಲೆ ಕೇಸನ್ನೇ ಹಾಕಬೇಕು ಅಂತ ಒತ್ತಾಯಪಡಿಸಿದ್ರೆ ಈ ಬಗ್ಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ವಕೀಲರಾಗಿ ವಕೀಲರ ಅಂತ ಏನದು ಗೊತ್ತಿದೆ ಕೂಡ ಅದರ ಗಮನ ಇದೆ. ನಮ್ಮ ಲಾ ಮಿನಿಸ್ಟರ್ಗೂ ಹಾಗೆ ಮುಖ್ಯಮಂತ್ರಿಗಳು ಕೂಡ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೂ ವಕೀಲರ ಮೇಲೆ ಆಗುವಂತ ಹಲ್ಲೆ ಬಗ್ಗೆ ಸಂಪೂರ್ಣವಾಗಿಂತ ತರಿಸಿ ಯಾರು ಮಾಡಿದ್ದಾರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಎಷ್ಟೇ ದೊಡ್ಡ ವ್ಯಕ್ತಿ ಪ್ರಭಾವಿ ಇದ್ರು ಕೂಡ ಅವರನ್ನ ಇನ್ನು ಇದಕ್ಕೆ ಆಗದೆ ಬಗ್ಗದೇ ಇದ್ರೆ ತಕ್ಷಣದಲ್ಲಿ ಇನ್ನೂ ಕೂಡ ವಕೀಲರ ಮನವಿ ಮಾಡಿಕೊಂಡು ಹೋರಾಟವನ್ನು ಉಗ್ರ ರೂಪದಲ್ಲಿ ಮಾಡ್ತಾವಂತ ಈ ಮೂಲಕ ತಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕೇಸ್ ನಡೆಸಿಕೊಳ್ಳಕ್ಕೆ ಹೋದಾಗ ಅಲ್ಲಿ ಅಪೋಸಿಟ್ ಏನ್ ಪಾರ್ಟಿಗಳಿದ್ದಾರೆ ಬಂದು ಕಾರನ್ನು ಇಳಿಸಿ ಕಾರನ್ನ ತಡೆಗಟ್ಟಿ ಅಲ್ಲಿ ಮಹಿಳಾ ಸಂಘದ ಸದಸ್ಯರು ತಡೆಗಟ್ಟಿ ಅವ್ರ ಮೇಲೆ ಕುತ್ತಿಗೆ ಬಂದು ಹಲ್ಲೆ ಮಾಡಿದ್ದಾರೆ. ಇದು ಉಗ್ರ, ಖಂಡನೀಯ. ಈ ರೀತಿ ಹಲ್ಲೆಗಳು ಎಲ್ಲ ರಾಜ್ಯದಲ್ಲಿ, ಬೇರೆ ದೇಶಗಳಲ್ಲಿ ಕೂಡ, ಇಂಡಿಯಾದಲ್ಲಿ ಬೇರೆ ಬೇರೆ ಪಾರ್ಟಿಗಳಲ್ಲಿ ಆಗ್ತಾ ಇದೆ. ಇದನ್ನ ಅಲ್ಲಿ ನಾಂದೇಡ್ ಏನು ಮಹಾರಾಷ್ಟ್ರದ ನಾಂದೇಡ್ ತಾಲೂಕಿನ ಏನು ದೇಗುಲ ಅಂತ ಗ್ರಾಮದಲ್ಲಿ ಆ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಲಯದ ಹೊರಗೆ ಆದಂತ ಇದು ಒಂದು ಪ್ರಕರಣ. ಅಲ್ಲಿ ಬಾರ್ ಅಸೋಸಿಯೇಷನ್ ಇಮಿಡಿಯೇಟ್ ಆಗಿ ಮರುದಿವಸನೇ ಎಲ್ಲ ಇದು ಮಾಡಿದ್ರು, ಸ್ಟ್ರೈಕ್ ಮಾಡಿ ಅದನ್ನ ಬಂದ್ ಮಾಡಿದ್ದಾರೆ, ಎಲ್ಲ ಉಗ್ರವಾಗಿ ಖಂಡಿಸಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ವಕೀಲರ ಸಂಘ ನಮ್ಮ ಅಧ್ಯಕ್ಷರು ಹಾಗೂ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕೋರ್ಟಲ್ಲೆಲ್ಲ ಮನವಿ ಮಾಡಿಕೊಂಡು ಕಲಾಪಗಳಿಂದ ಎಲ್ಲ ದೂರ ಉಳಿದು ನಾವು ಇದನ್ನು ಉಗ್ರವಾಗಿ ಖಂಡಿಸಿ ಇವತ್ತು ಅವರಿಗೆ ಬೆಂಬಲಿಸ್ತಾ ಇದ್ದೀವಿ. ಮುಂದೆ ಏನು ನಮ್ಮ ವಕೀಲರ ಕಾನೂನು ಇದೆ ಇನ್ನೂ ಅತಿ ಸ್ಟ್ರಿಕ್ಟವಾಗಿ ಇದ್ರ ಬಗ್ಗೆ ಒಂದು ಜಾರಿಗೆ ಬರಬೇಕಂತ. ಆಮೇಲೆ ಮಹಾರಾಷ್ಟ್ರ ಏನು ಈಗ ಸದ್ಯ CM ಇದ್ದಾರೆ ಫಡ್ನವೀಸ್ ಅವರು, ಅವ್ರಿಗೂ ಕೂಡ ಈ ರೀತಿ ಒಂದು ಮನವಿಯನ್ನು ಕಳಿಸ್ತಾ ಇದ್ದೀವಿ. ಸಂಬಂಧಪಟ್ಟವರ ಮೇಲೆ ಕೊಲೆ ಪ್ರಯತ್ನ ಕೇಸು ದಾಖಲಾಗಲೇಬೇಕಂತ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿನೂ ಕೂಡ ಏನು ಇಲ್ಲಿ ಒಂದು ಅಥಾರಿಟಿಗಳೇನಿವೆ, ಅಧಿಕಾರಿಗಳೇನಿವೆ, ಇಲ್ಲಿಂದ ಕೂಡ ಅಫಿಷಿಯಲ್ ಆಗಿ ಅವ್ರಿಗೆ ಮನವಿ ಹೋಗ್ಬೇಕಂತ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿಗಳು ಹುಬ್ಬಳ್ಳಿ ವಕೀಲರ ಸಂಘ. ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದೆ, ಅಲ್ಲಿಯೂ ಕೂಡ ರಿಪ್ರೆಸೆಂಟೇಷನ್ ಕಳಿಸ್ತಾ ಇದ್ವಿ. ಅವ್ರು ಒಂದ್ಸಲ ರಿಪ್ರೆಸೆಂಟೇಷನ್ ಕಳಿಸಿದ್ರೆ ಅದನ್ನ ಕಂಪ್ಲೇಂಟ್ ಅಂತ ತಗೊಳ್ತಾರೆ, ಮುಂದೆ ಪ್ರಕರಣ ಕೂಡ ದಾಖಲಿಸ್ತಾರೆ. ಸೊ ಇದನ್ನ ನಾವು ಉಗ್ರವಾಗಿ ಖಂಡಿಸಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದೀವಿ. ಸೊ ಇದು ನಾವು ದಾಟ್ನಾಳ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ, ಹುಬ್ಬಳ್ಳಿ ವಕೀಲರ ಸಂಘ. ನಾನು ಯಾಕೆ ಬಡಿತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಏನು ಇದು ಮಾಡ್ತಾ ಇಲ್ಲ, ಅಲ್ಲೆಲ್ಲ ನಿಂತಿದ್ದಾರೆ, ಯಾರು ಒಂದು ಬಿಡಿಸು ಅಂತ ಹೇಳ್ತಾ ಇಲ್ಲ. ಹಾಗೆ ನಾನು ತಳೆಬಿಟ್ಟು ನಾನು ಓಪನ್ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಮಾಡಿದ್ರು. ಹೀಗೆ ಮಾಡ್ತಾ ಇದ್ದಾರೆ. ಹೇಗೆ ನಮಗೆ ಲೈಫ್ನಲ್ಲಿ ಏನು ಸೆಕ್ಯೂರಿಟಿ ಇದೆ? ಈಗ ನಮ್ಮ
ಇದು ಯೂನಿಫಾರ್ಮ್ ಹಾಕಿದ್ರೆ ನಮ್ಗೇನೂ ಇಲ್ಲ ಅನ್ನೋದಕ್ಕೆ ಹೇಳಿದಾಗ ಅವರು ಜಸ್ ಸಾಹೇಬ್ರು ಹೇಳಿದ್ರು, ಹೋಗಿ ಅಲ್ಲಿ FIR ಮಾಡ್ಕೊಳ್ಳಿ, ನಾನು ಇದು ಮಾಡ್ತೀವಿ, ನಿಮ್ದೇನಿದೆ ಬಿಸಿ ಥ್ರೂ ಎಲ್ಲ ಅಟೆಂಡ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವಾಗೆಲ್ಲ ಅವ್ರು ತೊಗೊಂಬಂದ್ರೆ ಅಲ್ಲಿ ಮಹಿಳಾ FIR ಮಾಡೋಕ್ಕೆ ನಾನು ಪೊಲೀಸ್ ಸ್ಟೇಷನ್ ಹೋದ್ರೆ ಮಹಿಳಾ ಅಧ್ಯಕ್ಷ ಹೆಸರು ತೊಗೊಳ್ಳಿ ಅಂದ್ರೆ ಅವ್ರು ತೊಗೊಳ್ಳಿಲ್ಲ. ಅವ್ರು ಯಾರನ್ನ ನಮ್ಗೇನು ಗೊತ್ತಿದೆ ಅಂತ ಅವ್ರು ಸಪೋರ್ಟೇ ಕೊಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಅವ್ರು ಕುಂತಿದ್ದಾರೆ ಅಲ್ಲೇ, ಅವ್ರು ಇದ್ದಾರೆ, ಅವ್ರ ಹೆಸರು ಕೇಳಿಬಿಟ್ಟು ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಮಹಿಳಾ ಅಧ್ಯಕ್ಷ ಅಂತ ಇದ್ದಾರೆ ಅವರು ಅಷ್ಟೇ, ನಮಗೇನು ಅವ್ರ ಇದೇನು ಗೊತ್ತಿಲ್ಲ. ಅವ್ರಿಗೆ ಹೇಳಿದರೆ ಅವ್ರು ಯಾರನ್ನ ನಮ್ಗೇನು ಗೊತ್ತು, ನೀವು ಕೇಳಿ ಪೊಲೀಸ್ನವ್ರ ಅಥಾರಿಟಿ ಇರುತ್ತೆ, ನೀವು ಹೋಗಿ ಕೇಳ್ಬೋದಲ್ಲ. ನಾನು ಹೇಳ್ತಾ ಇದ್ದೀನಿ ಇಂಥ ಪರ್ಸನ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂದರು ಅವ್ರ ಬಗ್ಗೆ ತೊಗೊತಾ ಇಲ್ಲ. ನನಗೆ ಕುತ್ತಿಗೆ ಹಚ್ಚಿದ್ದಾರೆ, ನನ್ನ 307 ಸೆಕ್ಷನ್ ಹಾಕಿ ನನಗೆ ಬೆದರಿಕೆ ಕೊಡ್ತಾ ಇದ್ದಾರೆ, ನೀವು ಇಲ್ಲಿ ಹೆಂಗೆ ಹೋಗ್ತೀರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು 307 ಸೆಕ್ಷನ್ ಹಾಕಿ ಅಂತ ಹಾಕಲೇ ಇಲ್ಲ. ಜಸ್ಟ್ ನನ್ನ ಸ್ಟೇಟ್ಮೆಂಟ್ ತೊಗೊಂಡ್ರು ಅವರು ಅಷ್ಟೇ, ಜಸ್ಟ್ ಸ್ಟೇಟ್ಮೆಂಟ್ ತೊಗೊಂಡ್ರು ಅವರು, ಬಟ್ ಏನು ಅವ್ರೇನು ಸೆಕ್ಷನ್ ಹಾಕಲಿಲ್ಲ. ಅವರು 354 ಇದು ಹಾಕಿದ್ದಾರೆ. ಈಗ BNSSನಲ್ಲಿ 118 ಅಂತ ವಾಲಂಟ್ರಿ ಕಾಸಿಂಗ್ ಹರ್ಟ್, ಇನ್ನೊಂದು BNSSನಲ್ಲಿ 115 ಕ್ಲಾಸ್ 2, ದೆನ್ 126 ರಾಂಗ್ಫುಲ್ ರಿಸ್ಟ್ರೈನ್, ಇನ್ನೊಂದು BNSನಲ್ಲಿ 352 ಇಂಟೆನ್ಷನಲಿ ಇನ್ಸಲ್ಟ್ modesty ಅಂತ, 351 ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಹಾಕಿದ್ದಾರೆ, 79 ಇನ್ಸಲ್ಟ್ modesty ಆಫ್ ವುಮೆನ್ ಆ್ಯಂಡ್ 3 ಕ್ಲಾಸ್ 5 ಕ್ರಿಮಿನಲ್ ಆ್ಯಕ್ಟ್ ಡನ್ ಬೈ ದಿ ಸೀರಿಯಲ್ ಪರ್ಸನ್ ಅಂತ ಹಾಕಿದ್ದಾರೆ. ಇವೆಲ್ಲ ಬೆಲೆ ಇವನು ನಾನ್ ಬೇಲೆಬಲ್ ಹಾಕಿ ಅಂತ ಹೇಳಿದೆ. 307 ಅಲ್ಲಿ ಹಾಕ್ಬೇಕಾ, ನಂಗೆ ಧಮಕಿ ಕೊಟ್ಟಿದ್ದಾರೆ, ಒಪ್ಪತ್ತಿಗೆ ಧಮಕಿ ಕೊಟ್ಬಿಟ್ಟು ಅವ್ರು ಹಾಕಲಿಲ್ಲ. ಕುತ್ತಿಗೆ ಹಿಚ್ಚಿದ್ದಾರೆ, ಹಿಚ್ಚಿಕ್ಬಿಟ್ಟು ಹೊಡಿತಾ ಇದ್ದಾರೆ. ಏನಾರು ಆಗ್ಬಿಟ್ಟು ಅವ್ರ ಕಡೆ ಶಾಪ್ ತಗೊಂಡಿದ್ರೆ ನಾನು ಸತ್ತು ಬಿಡ್ತಿದ್ದೆ, ಅವ್ನಿಗೆ ಸ್ಪಾಟ್ ಏನು ಮಾಡ್ತಿದ್ರು. ಆಮೇಲೆ ಏನು ಮಾಡೋಕ್ಕಾಗ್ತಿಲ್ಲ, ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ದಕ್ಕೆ ಕಳ್ಬಿಟ್ಟು ನಾನು ಹೋದೆ. ಈ ಸಿಚುವೇಶನಲ್ಲಿ ಯಾರಿಗೂ ಆಗೋದಿಲ್ಲ ಆ ಥರ ಹೋಗಿ ಸಬ್ಮಿಷನ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ಅವರೆಲ್ಲ ಈ ಥರ ಮಾಡಿಬಿಟ್ಟು ಎಲ್ಲ ಪ್ಲ್ಯಾನ್ ಬಿಟ್ಟೇ ಮಾಡಿದ್ದಾರೆ, ಮೋಟಿವ್ ಇದೆ, ಇಂಟೆನ್ಷನ್ನು ಇದೆ, ಮಾಡೇನೆ ಮಾಡಿದ್ದಾರೆ, ಹಾಗೇನು ಯಾರೂ ಮಾಡಲ್ಲ. ಇದೇ ನಂದು ಹೇಳಿದೆ. ಹಲ್ಲೆಗಳಿಂದ ತಕ್ಷಣವೇ ಮುಂದಾಗುವಂತ ಕ್ರಮಗಳಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಅವರಲ್ಲಿ ಮನವಿ ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಸ್ವೀಕರಿಸಿ ತಕ್ಷಣ ಕಾರ್ಯರೂಪಕ್ಕೆ ತರಬೇಕು ಅಂತ ಅವರಲ್ಲಿ ಆಗ್ರಹ ಏನೇ ಬರ್ಲಿ ಸಿಗಲೇಬೇಕು, ಸಿಗಲೇಬೇಕು.